ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಸಿ ಕೌನ್ಸಿಲಿಂಗ್ ಅಪ್ಡೇಟ್ಗೆ ಸ್ವಾಗತ. ಫಸ್ಟ್ ಒಂದು ರಿಸಲ್ಟ್ ಡಿಲೇ ಆಗುತ್ತಾ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಸೀಟ್ ನಿಮಗೆ ಮಾಕ್ ರೌಂಡಲ್ಲಿ ಇರೋದು ನಿಮಗೆ ಸಿಗುತ್ತೆ ಏನು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಅಭ್ಯರ್ಥಿಗಳು ಆಪ್ಷನ್ ಕೂಡ ಮಾಡಿದ್ದಾರೆ. ಫಸ್ಟ್ ರೌಂಡ್ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ. ಅಂದಾಜು ನಿಮಗೆ 15ನೇ ತಾರೀಕು ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ನಾಳೆ ಪ್ರಾವಿಷನಲ್ ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದ್ದೀರಾ. ಎಸ್ ಪರ್ ಶೆಡ್ಯೂಲ್ ನಿಮಗೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿ ಮೇಲೆ ನೀವು ರಿಸಲ್ಟ್ ಘೋಷಣೆ ಮಾಡ್ತಾರೆ. ನಿಮಗೆ ಮಾರ್ಕ್ ರೌಂಡ್ಗೂ ಇದು ಡಿಫ್ರೆನ್ಸ್ ಕೂಡ ಇರುತ್ತೆ. ಏನು ಡಿಫ್ರೆನ್ಸ್ ಅಂದರೆ ಮೇಜರ್ ಆಗಿ ಆಪ್ಷನ್ ಎಂಟ್ರಿ ನೀವು ವೇ ಆಫ್ ಆಪ್ಷನ್ ಎಂಟ್ರಿ ಯಾವ್ದು ಮಾಡಿರ್ತೀರ, ಲೈಕ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿದ್ರೆ ಅದ್ರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ನಿಮಗೆ ಸೇಮ್ ಅದೇ ಮಾದರಿಯಲ್ಲಿ ನಿಮಗೆ ಮಾರ್ಕ್ ರೌಂಡ್ ಯಾವ ಸೀಟ್ ಸಿಕ್ತು ಅದೇ ಸೀಟ್ ಸಿಗಬೇಕು ಅಂದ್ರೆ ಲೈಕ್ ಯಾವುದು ಪ್ರಿಫೇರ್ ಆಗಿರುತ್ತೆ, ಲೈಕ್ ಅಲ್ಲಿ ಯಾವುದು ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ ಅದನ್ನು ನಾವು ಮೇನ್ ಪ್ರಯಾರಿಟಿ ಕೊಟ್ಟರೆ ಈಸಿಯಾಗಿ ನೀವು ಫಸ್ಟ್ ರೌಂಡ್ ಸೀಟ್ನ ಕಟ್ ಮಾಡ್ಬೋದು. ಆಲ್ಮೋಸ್ಟ್ ನಿಮಗೆ ಲೈಕ್ ಇನ್ನು ಕೂಡ ಚೆನ್ನಾಗಿ ನಿಮಗೆ ಆಪ್ಷನ್ ಎಂಟ್ರಿನ ಆಗುತ್ತೆ. ಫಸ್ಟ್ ರೌಂಡಲ್ಲಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮಗೆ ಸೀಟ್ ಕೂಡ ಅಲಾಟ್ಮೆಂಟ್ ಕೂಡ ಆಗುತ್ತೆ. ನೀವು ಒಂದು ಸ್ಟೇಟಸ್ ಚೆಕ್ ಮಾಡ್ಬೋದು. ರಿಸಲ್ಟ್ 15ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಲೇ ಆದರೆ ನಿಮಗೆ ಅನ್ಅಫಿಷಿಯಲ್ ಮಾಹಿತಿ ಕೊಡ್ತೀವಿ. ಪ್ಲಸ್ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು ಅನ್ನೋ ಸಮಸ್ಯೆ ಕೂಡ ಇದ್ರೆ. ಟೋಟಲ್ ಬಂದ್ಬಿಟ್ಟು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ರೌಂಡ್. ಆಪ್ಷನ್ ಅದಾದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಲೈಕ್ ನೀವು ನಿಮ್ಮ ಆಯ್ಕೆಗಳು ಏನೋ, ನಿಮಗೆ ಸೀಟ್ ಸಿಕ್ಕಿರೋ ಸ್ಯಾಟಿಸ್ಫೈ ಆಗಿದೆ ಅಲ್ವಾ ಅಂತ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಸಪರೇಟ್ ವಿಡಿಯೋ ಮಾಡ್ತೀವಿ. ಇದು ಬಿಗ್ ಅಪ್ಡೇಟ್. ರಿಸಲ್ಟ್ ಕೂಡ ಬರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.